ಅರುಣ್ ಗೌಡ ನೋಡೋದಕ್ಕೆ ಸಿಕ್ಕಾಪಟ್ಟೆ ಏನೋ ನೀವೇ ಹೇಳ್ದಾಗೆ ಬಾಡಿ ಬಿಲ್ಡಿಂಗು ಅಲ್ಲಿರೋದ್ರಿಂದ ಹಾ. ಸಿಕ್ಕಾಪಟ್ಟೆ ಏನೋ ದೈತ್ಯವಾಗಿದ್ದಾರೆ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತೀವಿ. ಬಟ್ ಹಿ ಈಸ್ ವೆರಿ ಇನ್ನೋಸೆಂಟ್ ಅಂದ್ರೆ ಅಪ್ಪ ಹೇಳಕ್ಕೆ ಆಗಲ್ಲ. ಅವ್ನ್ ಏನಾದ್ರೂ ಹೇಳಿದ್ರೆ ಒಂದ್ 10 ಸಲ ನನ್ನ ತಲೆಗೆ ಹೇಳ್ಬೇಕು ಅವನ್ಗೆ, ಅರ್ಥನೇ ಆಗಿರಲ್ಲ ಲಿಟ್ರಲಿ. ಸೊ ಅಷ್ಟು ಅವನು ಇನ್ನೋಸೆಂಟು, ಆಮೇಲೆ ನೋಡೋದಕ್ಕೆ ಅಷ್ಟೇ ದೈತ್ಯ, ಹಾ. ಮನ್ಸು ತುಂಬಾ ಒಂಥರ ಮಗು ತರ. ಸೊ ನನ್ಗೆ ತುಂಬಾನೇ ಒಂಥರ ಆ ಒಂದು ಆ ಕನೆಕ್ಷನ್ ಮ್ಯಾಚ್ ಆಗಿಲ್ಲ ಅಂತಂದ್ರೆ ನಾವ್ ಇಲ್ಲಿವರೆಗೂ ರೀಚ್ ಆಗಕ್ ಆಗ್ತಿರ್ಲಿಲ್ಲ ಮೋಸ್ಟ್ ಪ್ರಾಬ್ಲಿ. ಸೊ ಅದಕ್ಕೆ ಅವನೇ ರೀಸನ್. ಸೊ ಹಂಗಾಗಿ ನನಗ್ ಬಹಳ ಖುಷಿ ಆಗುತ್ತೆ ಅರುಣ್ ಜೊತೆಲಿ ಈ ಒಂದು ಕಾಂಬೋ ವರ್ಕ್ ಆಗ್ತಾ ಇರೋದು. ಸೊ ಹಿ ಈಸ್ ಗ್ರೇಟ್. ದಟ್ಸ್ ಗ್ರೇಟ್. ಓಕೆ, ಗೋ ಹೆಡ್ ಅರುಣ್. ರಜನಿ ಬಗ್ಗೆ ಹೇಳಿ. ರಜನಿ 60 ಸೆಕೆಂಡ್ಸ್ ಆಗೋಯ್ತು. ಏನು 60 ಸೆಕೆಂಡ್ಸ್ ಅಲ್ಲಿ ಹೇಳಿ ಅಂದ್ರೆ 60 ರಜನಿ, ಓ, ಅಂದ್ರೆ. ದೊಡ್ಡ 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 Yeah. ತುಂಬಾ ಗೈಡ್ ಮಾಡ್ತಾರೆ ಬೇಸಿಕ್ಲಿ. Okay. ನಾನು ಆಗಲ್ಲ ಅಂತ ಅನ್ಕೊಂಡಿದ್ದು ಮೊದಲು. ಆಕ್ಚುಲಿ ನಾನು ಆಕ್ಟಿಂಗ್ ಮಾಡುವಾಗ ತುಂಬಾ ಆಪರ್ಚುನಿಟೀಸ್ ಬೇಕು ಅಂತ ಹುಡುಕ್ತಾ ಇದ್ದೆ, ಹಾ. ಸಿಕ್ಕಿರ್ಲಿಲ್ಲ ಅವಾಗ. ಓಕೆ. ಅಂದ್ಬಿಟ್ಟು ಬಿಟ್ಬಿಟ್ಟಿದೆ. ಹಾ. ಅದಾದ್ಮೇಲೆ ನಾನ್ ಮಾಡ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅವರೇ ಓಕೆ ನೀನ್ ಮಾಡ್ಬೋದು, ಇದೇ ವರ್ಕ್ ಆಗುತ್ತೆ, ಜನ ಇಷ್ಟಪಡ್ತಾರೆ ಅನ್ನೋದಕ್ಕೆ ಅವರೇ ಎಲ್ಲ ಇನಿಷಿಯೇಟಿವ್ ತಗೊಂಡ್ ಮಾಡ್ತಾರೆ.